नरशार्दूल कर्तव्यं दैवमान्विकम् कौसल्या सुप्रजा राम पूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्विकम् ಭೂಮಿ ತಾಯಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸೀಗೆ ಹುಣ್ಣಿಮೆ ಎಂದು ತುಂಬಿ ತುಳುಕುತ್ತಿರುವ ನಿನ್ನ ಉಡಲಿಗೆ ಉಡಿ ತುಂಬಿ ಹಸಿರು ಸೀರೆಯಿಂದ ನಿನ್ನ ಕಂಗೊಳಿಸಿರುವುದಲ್ಲ. ನಿನ್ನೆಲ್ಲ ನಂಬಿ ನಿಂತಿರುವ ಈ ರೈತರ ಮಕ್ಕಳನ್ನ ಕೈ ಹಿಡಿದು ಕಾಪಾಡಿ ಆಶೀರ್ವದಿಸುವ ಭಾರ ನಿನ್ನನೆ ಕೂಡಿದೆಯಮ್ಮ. ನಿನ್ನನೆ ಶಾರದಾ ಪೂಜೆ ಆಯ್ತೇನೆ. ಮುಗೀತು ಬನ್ನಿ ಸ್ವಾಮಿ. ನಾನು ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೆ. ಈ ತಾಯಿಗೆ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಳ್ಳಿ.
ಅಮ್ಮ ಭೂಮಿ ತಾಯಿ, ಈ ನಿನ್ನ ಒಡಲಿಗೆ ಬೀಜ ಗೊಬ್ಬರವನ್ನು ತಂದು ಹಾಕಿ ಬಿತ್ತನೆ ಮಾಡಿದ್ದು. ಕಳೆದ ವರ್ಷ ಮೇಘರಾಜರ ಕೋಪಕ್ಕೆ ಬಲಿಯಾಗಿ ಹೊಲಕ್ಕೆಲ್ಲ ಜಲಪ್ರಳಯವಾಗಿ ಬೆಳೆಗಳೆಲ್ಲ ನದಿಗಳ ಪಾಲಾಗಿತ್ತು. ಪಾಪ, ಇದನ್ನು ಕಂಡು ಎಷ್ಟೋ ಬಡ ರೈತರು ಮಾಡಿದ ಸಾಲವನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿರುವುದು ನಿನಗೆ ಕಾಣಲಿಲ್ಲ ನಮ್ಮ. ಯಾಕೆ ಯಾಕೆ ತಾಯಿ, ಯಾಕೆ ನಮ್ಮಂತ ರೈತರನ್ನು ಈ ರೀತಿಯಾಗಿ ಚುಚ್ಚಿಕೊಳ್ಳುತ್ತಿರುವೆಲ್ಲ? ಹೇಳು ತಾಯಿ, ಹೇಳು. ಹೋಗ್ಲಿ ಬಿಡಿ ಸ್ವಾಮಿ, ಈ ವರ್ಷನಾದ್ರೂ ಈ ಭೂಮಿ ತಾಯಿ ಮಡಿಲಿನಲ್ಲಿ ಬೆಳೆ ಇಷ್ಟೊಂದು ಚೆನ್ನಾಗಿ ಬಂದಿದೆ ಅಲ್ಲ? ಬನ್ನಿ, ದೇವಿಗೆ ನಮಸ್ಕಾರ ಮಾಡಿ ನಾನು ಪ್ರಸಾದ ಕೊಡ್ತೀನಿ. ಯಾಕ್ರಿ ನನ್ನನ್ನ ಹಾಗೆ ನೋಡ್ತಾ ಇದ್ದೀರಾ? ಅಲ್ಲ, ನಾನು ಕೊಟ್ಟ ಹಣ್ಣು ಚೆನ್ನಾಗಿಲ್ವೇನು? ಅದು ಹಾಗಲ್ಲ ಶಾರದಾ, ನೀನು ಕೊಟ್ಟಿರುವ ಹಣ್ಣೇನೋ ಚೆನ್ನಾಗಿದೆ. ಇವತ್ತು ಯಾಕೋ ಏನು ಈ ಹಣ್ಣು ಕೊಟ್ಟಿರುವ ಹೆಣ್ಣು ಹಣ್ಣಿನಕ್ಕಿಂತಲೂ ಚೆನ್ನಾಗಿ ಕಾಣುತ್ತಿದ್ದ ಅಂತ ನೋಡುತ್ತಾ ನಿಂತಿದ್ದೇನೆ. ಇದ ವಿಷಯ? ಹಾಗೇನೂ ಇಲ್ಲ ರೀ. ಇವತ್ತು ಸೀಗೆ ಹುಣ್ಣಿಮೆ, ಬೆಳಿಗ್ಗೆ ಬೇಗ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಈ ಹೊಸ ಸೀರೆಯನ್ನು ಉಟ್ಕೊಂಡಿದ್ದೀನಲ್ಲ, ಅದಕ್ಕೆ ಹಾಕಂತ ಇದ್ದೀನಿ ಅಷ್ಟೇ. ಆದರೂ ನೀನು ಏನು ಹೇಳ ಶಾರದಾ, ಹೆಣ್ಣಿಗೆ ಚೆನ್ನಾಗಿರುವ ಸೀರೆಯನ್ನು ಉಡಿಸಿ ಬಿಟ್ಟರೆ ದೇವತೆ ದೇವತೆ ತರನೇ ಕಾಣುತ್ತಾಳೆ. ಪ್ರತಿ ಒಂದು ಹೆಣ್ಣಿನ ಅಂದ ಚಂದಳ ಸೌಂದರ್ಯ ಹೆಚ್ಚಾಗುವುದೇ ಈ ಸೀರೆಯಿಂದ ಮಾತ್ರ, ಬೇರೆ ಯಾವುದರಿಂದಲೂ ಅಂತ ನನಗೆ ಈಗ ಅರ್ಥ ಆಯಿತು ಬಿಡು. ಈಗ ನೀನು ಕೂಡ ಈ ಸೀರೆಯಲ್ಲಿ ಎಷ್ಟು ಮುದ್ದು ಮುದ್ದಾಗಿ ಕಾಣುತ್ತಿರುವೆ ಗೊತ್ತಾ? ಬಾರೇ ನನ್ನ ಸ್ವರ್ಗದ ಅಪ್ಸರಿ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ಇದವ ಆನಂದವೇ ಎಂದು ಹೀಗೆ ನಾವು ಜೋಡಿ ಸೇರುವಾಗ ಬದುಕು ಸ್ವರ್ಗವೇ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜಗ ಬಾಳುವಾಗ ದಿನವೂ ಆನಂದವೇ. ಇಂದು ಹೀಗೆ ನಾವು ಜೋಡಿ ಸೇರುವಾಗ ಬದುಕು ಸ್ವರ್ಗವೇ. ಆಡುವ ದನಿಯು ಜೇನಿನ ಸಿಹಿಯು, ನಡೆಯುವ ರಾಗವು ಹೂವಿನ ಹಾದಿಯು. ಆಡುವ ದನಿಯು ಜೇನಿನ ಸಿಹಿಯು, ನಡೆಯುವ ರಾಗವು ಹೂವಿನ ಹಾದಿಯು. ಅನುರಾಗ
ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆ ಬಾಳುವಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಕೂಡಿ ಸೇರುವಾಗ ಬದುಕು ಸ್ವರ್ಗವೇ ಆಹಾ ಬಾನು ಈ ಭೂಮಿ ನೋಡಲ್ಲಿ ಒಂದಾಗಿದೆ ನಮ್ಮಂತೆ ನೀವೆಂದು ಒಂದಾಗಿರಿ ಎಂದಿದೆ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆ ಬಾಳುವಾಗ ದಿನವೂ ಆನಂದವೇ ಎಂದು ಹೀಗೆ ನಾವು ಜೋಡಿ ಸೇರುವಾಗ ಬದುಕು ಸ್ವರ್ಗವೇ ಆಹಾ ಅಲ್ಲದೆ ನಿಮ್ಮ ಹಾಡು ಕುಣಿತ ಎಲ್ಲ ಮುಗಿದ ಪ್ರತಿ ವರ್ಷನೂ ನನ್ನನ್ನು ಸೀಗೆ ಹುಣ್ಣಿಮೆ ದಿನದಂದು ಇಲ್ಲಿ ಕರ್ಕೊಂಡು ಬಂದು ಹಾಡು ಕುಣಿತಾರಲ್ಲ ಯಾಕೆ ಅಂತ. ಓ ಆ ವಿಷಯನ? ಅದೇ ಶಾರದಾ, ಈ ನಮ್ಮ ದೇಶದಲ್ಲಿ ಪ್ರತಿಯೊಬ್ಬ ರೈತನು ಕೂಡ ಕಷ್ಟಪಟ್ಟು ಬೀಜ ಗೊಬ್ಬರವನ್ನು ತಂದು ಹಾಕಿ ಉಡಿಯನ್ನು ತುಂಬಿರುತ್ತಾನೆ. ಅದೇ ತುಂಬಿದ ಉಡಿ ಬಂಗಾರದ ಕಣಿಯವಾಗಲಿ ಎಂದು ಈ ಸೀಗಿಮೆ ಹುಣ್ಣಿಮೆ ಹಬ್ಬವನ್ನು ಶೃಂಗಾರದಿಂದ ಅಲಂಕರಿಸಿ ಸಂಭ್ರಮದಿಂದ ಪೂಜಿಸುತ್ತಾನೆ. ನೋಡಿ, ನೀವು ಈ ರೀತಿ ಎಲ್ಲ ಮಾತು ತಿರುಗಿಸ್ಬೇಡಿ. ಪ್ರತಿ ವರ್ಷನೂ ನನ್ನನ್ನು ಸೀಗೆ ಹುಣ್ಣಿಮೆ ದಿನದಂದು ಹೊಲಕ್ಕೆ ಕರ್ಕೊಂಡು ಬಂದು ಹಾಡಿ ಕುಣಿತಿರಲ್ಲ ಯಾಕೆ ಅಂತ ಕೇಳ್ತಾ ಇದ್ದೀನಿ ನಾನು. ಅಯ್ಯೋ ಹುಚ್ಚಿ, ಈ ನಮ್ಮ ದೇಶದ ಸಂಸ್ಕೃತಿಯ ಪ್ರಕಾರ ಈ ಭೂಮಿ ತಾಯಿಯನ್ನು ನಿನ್ನಂತ ಹೆಣ್ಣಿಗೆ ವಹಿಸುತ್ತಾರೆ. ಅದಕ್ಕೆ ಈ ತುಂಬಿದ ಬೆಳೆಯನ್ನು ನೋಡಿದ ಕ್ಷಣ ನಿನ್ನ ಜೊತೆ ಹಾಡಿ ಕುಣಿದರೆ ಈ ಭೂಮಿ ತಾಯಿ ಜೊತೆಗೆ ಹಾಡಿಕೊಂಡಷ್ಟು ಸಂತೋಷವಾಗುತ್ತದೆ ಅಂತಾರಲ್ಲ, ಸಂತೋಷವಾಗುತ್ತದೆ. ಓಹೋ, ಹೀಗೂ ಸಮಾಚಾರ ನನಗೆ ಗೊತ್ತಾಯ್ತು ಬಿಡಿ. ನೀವು ನನ್ನ ಜೊತೆ ಹಾಡಿ ಕುಣಿಯೋದಕ್ಕೆ ಏನಾದ್ರೂ ಒಂದು ನೆಪವನ್ನ ತಯಾರು ಮಾಡಿ ಇಟ್ಕೊಂಡಿದ್ದೀರ ಅಂತ. ನಿಮ್ಮ ತಮ್ಮಂದರು ಬರೋ ಹೊತ್ತಾಯ್ತು, ಅವರು ಬರೋಷ್ಟರಲ್ಲಿ ನಾವು ಹೊಲ ತುಂಬಾ ಚೆರಗ ಚೆಲ್ಬಿಡೋಣ, ಸೇರಿ ಊಟ ಮಾಡೋಣ. ಲೇ ಶಾರದಾ, ನಾನು ಒಬ್ಬರ ಚೆಲಗ ಚೆಲ್ಲಿದ್ರೆ ಹೇಗೆ? ಜೊತೆಗೆ ನೀನು ಕೂಡ ಬಂದ್ರೆ ಇಬ್ಬರು ಚೆಲಗ ಚೆಲ್ಲಿದ್ರೆ ಆಯ್ತು. ಬಾರಿ. ಸರಿ, ಬನ್ನಿ.